ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ಧ್ವನಿ ಮುದ್ರಣ ಪಾಠ. ಕರ್ನಾಟಕ ರಾಜ್ಯದ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಐಚ್ಛಿಕ ಕನ್ನಡ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡುವಂತಹ ಪದವಿ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುತ್ತಿರುವಂತಹ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಸಾಹಿತ್ಯದ ಕುರಿತಾದಂತಹ ಒಂದು ಧ್ವನಿ ಮುದ್ರಣ ಪಾಠ. ಪ್ರತಿಭೆ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಬರುವ ಕಾವ್ಯ ಕಾರಣಗಳಲ್ಲಿ ಇದು ಒಂದಾಗಿತ್ತು. ಇದರ ವಿಸ್ತೃತವಾದಂತಹ ಧ್ವನಿ ಮುದ್ರಣ ಪಾಠವನ್ನು ತಮಗೆ ನಾನು ಕೊಡ್ತಾ ಇದ್ದೇನೆ. ಪ್ರತಿಭೆಯ ಕುರಿತಾದಂತಹ ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ. ಈ ಒಂದು ಮಾಹಿತಿ ತಮಗೆ ಉಪಯುಕ್ತವಾಗುತ್ತದೆ. ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ಬನ್ನಿ ಪ್ರತಿಭೆಯ ಕುರಿತು ಧ್ವನಿ ಮುದ್ರಣ ಪಾಠವನ್ನು ತಿಳಿದುಕೊಳ್ಳೋಣ. ಕಾವ್ಯ ಮೀಮಾಂಸೆಯ ಲೋಕದಲ್ಲಿ ಕವಿಗೆ ಅಗ್ರಮಾನ್ಯ ಸ್ಥಾನ. ಈತನನ್ನು ಕಾವ್ಯಲೋಕದ ಬ್ರಹ್ಮ ಎಂದು ಕರೆಯಲಾಗಿದೆ. ಲೋಕದ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗ್ರಹಿಸಿ ವೀಕ್ಷಿಸಿ ಅದಕ್ಕೆ ತನ್ನ ಭಾವನೆಗಳಿಂದ ರೂಪ ಕೊಟ್ಟು ಕಾವ್ಯ ಎಂಬ ಮಾಧ್ಯಮದ ಮೂಲಕ ಲೋಕಕ್ಕೆ ನೀಡುತ್ತಾನೆ. ಇಂತಹ ಕಾರ್ಯವನ್ನು ಸಾಮಾನ್ಯರು ನಿರ್ವಹಿಸುವುದು ಸಾಧ್ಯವಿಲ್ಲ. ಕವಿಯು ಮಾತ್ರವೇ ಅದನ್ನು ನಿಭಾಯಿಸುತ್ತಾನೆ ಎಂದಾಗ ಅವನಲ್ಲಿರುವ ವಿಶೇಷ ಶಕ್ತಿಯನ್ನು ನಾವು ಕಾವ್ಯ ಮೀಮಾಂಸೆಯ ಪರಿಭಾಷೆಯಲ್ಲಿ ಪ್ರತಿಭೆ ಎಂದು ಕರೆಯುತ್ತೇವೆ. ಇಂತಹ ಪ್ರತಿಭೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ವ್ಯಕ್ತಿಯನ್ನು ಅಸಾಮಾನ್ಯ ವ್ಯಕ್ತಿಯನ್ನಾಗಿ ನಿರ್ಮಾಣ ಮಾಡುತ್ತದೆ. ಅಂತಹ ವ್ಯಕ್ತಿಗೆ ವ್ಯಕ್ತಿತ್ವ, ಗೌರವ, ಸಮ್ಮಾನಗಳು ದೊರಕುತ್ತವೆ. ಇಂತಹ ಪ್ರತಿಭಾನ್ವಿತ ವ್ಯಕ್ತಿಗೆ ಸಾಹಿತ್ಯ ಲೋಕದಲ್ಲಿ ಯಾವ ಯಾವ ಸ್ಥಾನಮಾನವನ್ನು ಪಡೆದುಕೊಳ್ಳುತ್ತಿದ್ದಾನೆ ಅನ್ನುವುದನ್ನು ಭಾರತೀಯ ಕಾವ್ಯ ಮೀಮಾಂಸೆಕಾರರು, ಅಲಂಕಾರಿಕರು ತಮ್ಮದೇ ಆದಂತಹ ಒಂದಿಷ್ಟು ವ್ಯಾಖ್ಯಾನಗಳನ್ನು ಮಾಡಲ್ಪಟ್ಟಿದ್ದು, ಆ ಒಂದು ವ್ಯಾಖ್ಯಾನಗಳ ಮೂಲಕ ಪ್ರತಿಭೆಯ ಅರ್ಥ, ಮಹತ್ವ, ಪವಿತ್ರತೆಯನ್ನು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ. ಈ ಒಂದು ನಿಟ್ಟಿನಲ್ಲಿ ಪ್ರತಿಭೆಯ ಕುರಿತಾದಂತಹ ವ್ಯಾಖ್ಯಾನವನ್ನು ನೀಡಿದಂತಹ ಭಾರತೀಯ ಕಾವ್ಯ ಮೀಮಾಂಸೆಕಾರ ರುದ್ರ, ಈತನ ಸೂತ್ರ ಮನಸಿದ ಸುಸುಮಾದಿನಿ ವಿಸ್ಫುರಣ ಅನೇಕ ಅಭಿಧಾಯಸ್ಯ ಅಕ್ಲಿ ಇಷ್ಟಾನಿ ಪದಾನಿ ಛ ವಿಭಾಂತಿ ಯಶಸ್ಸಾಮೌಷ್ಯ ಶಕ್ತಿ. ಈ ಒಂದು ಸಂಸ್ಕೃತದ ಶ್ಲೋಕದ ಅನ್ವಯವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವುದು, ಸಮಹಿತವಾದ ಮನಸ್ಸಿನಲ್ಲಿ ಅನೇಕ ಪ್ರಕಾರವಾಗಿ ಅರ್ಥವು ಅದನ್ನು ತಿಳಿಸಲು ಕ್ಲಿಷ್ಟವಲ್ಲದ ಪದಗಳು ಯಾವುದರಿಂದ ಹೊಳೆಯುವವೋ ಅದೇ ಶಕ್ತಿಯೇ ಪ್ರತಿಭೆ ಆಗಿದೆ. ಅಂದರೆ ಕವಿಯಾದವನು ತಾನು ಕಾವ್ಯ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಕ್ಲಿಷ್ಟವಾದ ಪದಗಳನ್ನು ಬಳಸಿಕೊಳ್ಳುವಂತೆ ಇಲ್ಲ. ಸರಳವಾದ ಪದಗಳೇ ಕಾವ್ಯದ ರೂಪಕಗಳಾಗಿರಬೇಕು, ಕಾವ್ಯದ ಚರಣಗಳಾಗಿರಬೇಕು, ಕಾವ್ಯದ ಪಾದಗಳಾಗಿರಬೇಕು. ಅವು ಜನಸಾಮಾನ್ಯರಿಗೆ ಅರ್ಥಾತ್ ಸಹೃದಯಗಾರನಿಗೆ ಅರ್ಥವಾಗುವಂತೆ ಇದ್ದರೆ ಅದು ಕವಿಯ ಪ್ರತಿಭೆ ಎಂದೇ ನಾವು ಭಾವಿಸಬೇಕು ಅನ್ನುವುದನ್ನು ರುದ್ರಟ ಕಾವ್ಯ ಮೀಮಾಂಸೆಕಾರ ತನ್ನ ಪ್ರತಿಭೆ ಕುರಿತಾದಂತಹ ವ್ಯಾಖ್ಯಾನವನ್ನು ಕೊಟ್ಟಿದ್ದಾನೆ. ಅದೇ ರೀತಿ ರಾಜಶೇಖರ ಈ ರೀತಿಯಾಗಿ ವ್ಯಕ್ತಪಡಿಸುತ್ತಾನೆ. ಯಾವುದು ಶಬ್ದಗಳ ಅರ್ಥಗಳ ಸಮೂಹವನ್ನು, ಅಲಂಕಾರಗಳ ತಂತ್ರವನ್ನು, ಉಕ್ತಿಯ ವಿಭಿನ್ನ ಮಾರ್ಗಗಳನ್ನು ಸಹೃದಯಗಾರನಲ್ಲಿ ಮಿಂಚಿಸುವುದೋ ಅದುವೇ ಪ್ರತಿಭೆ. ಅಂದರೆ ಕವಿಯಾದವನು ಶಬ್ದಗಳ ಅರ್ಥಗಳ ಸಮೂಹವನ್ನು, ಅಲಂಕಾರಗಳನ್ನು ಬಳಕೆ ಮಾಡಿಕೊಳ್ಳಬೇಕು. ಕಾವ್ಯ ನಿರ್ಮಾಣವೆಂದರೆ ಅಲ್ಲಿ ಅಲಂಕಾರಗಳು ಇಲ್ಲದಿದ್ದರೆ ಆ ಕಾವ್ಯ ಅತ್ಯಂತ ಸಪ್ಪೆ ಅಥವಾ ಗದ್ಯ ರೂಪ ಎಂದೇ ನಾವು ಪರಿಭಾವಿಸಬೇಕು. ಕಾವ್ಯ ಚಮತ್ಕಾರಗೊಳ್ಳಬೇಕು ಅಂದರೆ ಕವಿ ತನ್ನ ಪ್ರತಿಭೆಯ ಮೂಲಕ ಅಲಂಕಾರಗಳನ್ನು ಬಳಸಿಕೊಳ್ಳಲೇಬೇಕು. ಅಲಂಕಾರ ವಿಧಗಳಾದ ಶಬ್ದಾಲಂಕಾರಗಳನ್ನು ಅಥವಾ ಅರ್ಥಾಲಂಕಾರಗಳನ್ನು ವಿಷಯಕ್ಕೆ ತಕ್ಕ ಹಾಗೆ, ಸನ್ನಿವೇಶಕ್ಕೆ ತಕ್ಕ ಹಾಗೆ ರೂಪುಗೊಳಿಸಲೇಬೇಕು. ಅಂದಾಗ ಆ ಮಹಾಕಾವ್ಯವು ಜನಹಿತವಾಗಿ ನಿರ್ಮಾಣವಾಗಿದೆ ಎಂದೇ ನಾವು ಪರಿಭಾವಿಸಬೇಕು. ಇಂತಹ ಅಲಂಕಾರಗಳನ್ನು ಪಡೆದುಕೊಂಡಂತಹ ಕನ್ನಡದ ಕವಿಗಳನ್ನು ನಾವು ಅನೇಕ ರೀತಿಯಾಗಿ ಕಾಣುತ್ತಿದ್ದೇವೆ. ಲಕ್ಷ್ಮೀಶನನ್ನು ಉಪಮಾ ಅಲಂಕಾರ ಕವಿ ಎಂದು, ಉಪಮಾಲೋಲ ಎಂದು ಕರೆಯುತ್ತೇವೆ. ಕುಮಾರವ್ಯಾಸನನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಕರೆಯುತ್ತೇವೆ. ಈ ಒಂದು ಅಲಂಕಾರಗಳನ್ನು ಕವಿಗಳು ತಮ್ಮ ಕಾವ್ಯಗಳಲ್ಲಿ
ಯಥೇಚ್ಛವಾಗಿ ಬಳಸಿಕೊಂಡಿರುವುದು ಕಾವ್ಯಗಳ ಮೂಲಕವಾಗಿ ತಿಳಿದು ಬರುತ್ತದೆ. ಪ್ರತಿಭೆಯ ಕುರಿತಾಗಿ ಭಟ್ಟತೋತನ ವ್ಯಾಖ್ಯಾನ. ಪ್ರಜ್ಞಾ ನವೋನವ ಉನ್ಮೇಷ ಶಾಲಿನಿ ಪ್ರತಿಭಾ ಮತಃ. ಇದರ ಅರ್ಥ ಹೊಸ ಹೊಸದನ್ನು ಹಳೆಯಿಸುವಂತೆ ಮಾಡುವ ಪ್ರಜ್ಞೆಯೇ ಪ್ರತಿಭೆ ಎಂದು ಭಟ್ಟತೋತ ತನ್ನ ಪ್ರತಿಭೆಯ ಕುರಿತಾದಂತಹ ವ್ಯಾಖ್ಯಾನವನ್ನು ವ್ಯಕ್ತಪಡಿಸುತ್ತಾನೆ. ಅಂದರೆ ಕವಿಯಾದವನು ಸಾಮಾಜಿಕ ಲೋಕಕ್ಕೆ, ಓದುಗರ ಲೋಕಕ್ಕೆ, ಓದುಗರ ಸಮೂಹಕ್ಕೆ ಹೊಸ ಹೊಸ ಕಾವ್ಯಗಳನ್ನು ಕೊಡುವಂತಹ ಶಕ್ತಿ ಇರಬೇಕು. ಅದನ್ನು ಸ್ವೀಕರಿಸಿ ಓದಿ ಸಹೃದಯಗಾರರು ಮೆಚ್ಚುಗೆಯ ಮಾತುಗಳನ್ನು, ಜನಪ್ರಿಯವಾದ ಹೇಳಿಕೆಗಳನ್ನು ಕೊಡುವಂತೆ ಇರಬೇಕು. ಅಂದಾಗ ಆ ಕವಿ ಮತ್ತು ಕಾವ್ಯಕ್ಕೆ ಹೊಸ ಮೆರುಗು ದೊರಕುತ್ತದೆ ಅನ್ನುವುದು ಭಟ್ಟತೋತನ ಅಭಿಪ್ರಾಯವಾಗಿದೆ. ಕನ್ನಡ ಭಾಷೆಯಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಯನ್ನು ರಚನೆ ಮಾಡಿದಂತಹ ತೀನಂ ಶ್ರೀಕಂಠಯ್ಯನವರು ಪ್ರತಿಭೆಯ ಕುರಿತಾದಂತಹ ತಮ್ಮ ಮಾತನ್ನ ಈ ರೀತಿಯಾಗಿ ವ್ಯಕ್ತಪಡಿಸುತ್ತಾರೆ. ಪ್ರತಿಭೆ ಎಂಬುದು ಹೃದಯದ ಕಣ್ಣು. ಪ್ರತಿಭೆ ಎಂಬುದು ಒಂದು ವಿಶಿಷ್ಟ ಬಗೆಯ ದೃಷ್ಟಿ. ಅದು ಬುದ್ಧಿಯ ಕಣ್ಣಲ್ಲ, ಹೃದಯದ ಕಣ್ಣು ಎಂದು ತೀನಂ ಶ್ರೀಕಂಠಯ್ಯನವರು ಈ ಒಂದು ಪ್ರತಿಭೆಯ ಕುರಿತಾದಂತಹ ಮಾತನ್ನ ವ್ಯಕ್ತಪಡಿಸುತ್ತಾರೆ. ಕವಿ ಹೃದಯದಿಂದ ಮಾತನಾಡುತ್ತಾನೆ ಹೊರತು ಕಣ್ಣಿನಿಂದ ಅಲ್ಲ ಅನ್ನುವುದು ತೀನಂ ಶ್ರೀಕಂಠಯ್ಯನವರ ಪ್ರತಿಭೆಯ ಕುರಿತಾದಂತಹ ಚಿಕ್ಕದಾದರೂ ಚೊಕ್ಕದಾದಂತಹ ಹೇಳಿಕೆ ಅನ್ನೋದನ್ನ ನಾವು ಇಲ್ಲಿ ಪರಿಭಾವಿಸಬಹುದಾಗಿದೆ. ಅಭಿನವ ಗುಪ್ತ ಪ್ರತಿಭೆಯ ಕುರಿತಾದಂತಹ ತನ್ನ ಮಾತನ್ನ ಈ ರೀತಿಯಾಗಿ ಹೇಳುತ್ತಾನೆ. ಅಪೂರ್ವವಾದ ವಸ್ತುಗಳನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯವೇ ಪ್ರತಿಭೆ. ಕವಿಗೆ ಈ ಶಕ್ತಿ ಇದೆ ಅನ್ನೋದನ್ನ ನಾವು ಇಲ್ಲಿ ಅರಿತುಕೊಳ್ಳಬಹುದಾಗಿದೆ. ರವಿ ಕಾಣದ್ದನ್ನ ಕವಿ ಕಂಡ ಅನ್ನುವಂತಹ ನಾಣ್ಣುಡಿಯಂತೆ ಸಮಾಜವನ್ನ ವೀಕ್ಷಣೆ ಮಾಡಿದಂತಹ ನೋಡುವಂತಹ ಕವಿ ಅಪೂರ್ವವಾದ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ಅಗಾಧವಾದಂತಹ ಮಹಾಕಾವ್ಯಗಳನ್ನ ನಿರ್ಮಾಣ ಮಾಡಿ ಆ ಒಂದು ಕಾವ್ಯಗಳು ಸೂರ್ಯಚಂದ್ರಾದಿಗಳು ಇರುವವರೆಗೂ ಈ ಭೂಮಿಯ ಮೇಲೆ ಜನಮಾನಸದಲ್ಲಿ ಇರುತ್ತವೆ ಅನ್ನುವುದನ್ನ ಮಹಾಕಾವ್ಯಗಳು ನಮಗೆ ತಿಳಿಸಲ್ಪಡುತ್ತವೆ. ಆ ಮಹಾಕಾವ್ಯಗಳ ಹಿಂದೆ ಕವಿಗಳ ಸಾಮರ್ಥ್ಯವೇ ಅದು ಪ್ರತಿಭೆ ಆಗಿದೆ ಅನ್ನೋದನ್ನ ನಾವು ಗುರುತಿಸಿಕೊಳ್ಳಬೇಕಾಗುತ್ತದೆ. ಈ ಮೇಲಿನ ವ್ಯಾಖ್ಯಾನಗಳನ್ನ ಅವಲೋಕನ ಮಾಡಿದಾಗ ಕಾವ್ಯದಲ್ಲಿ ಪ್ರತಿಭೆಯ ಸ್ಥಾನ ಏನು ಎಂಬುದಂತಹ ಒಂದು ಪ್ರಶ್ನೆ ಓದುಗರ ಮನದಲ್ಲಿ ಮೂಡಿದಾಗ ಪ್ರತಿಭೆ ಎಂಬುದು ಮಾನವ ಮತಿಯ ಹಲವು ವ್ಯಾಪಾರಗಳಲ್ಲಿ ಒಂದಾಗಿದೆ. ಅದರಲ್ಲಿ ವಿಲಕ್ಷಣ ರಹಸ್ಯತಮವಾದದ್ದು ಏನೂ ಇಲ್ಲ. ಚಿದಂಬರ ರಹಸ್ಯ ಎಂಬುದು ಏನೂ ಇಲ್ಲ. ಪ್ರತಿಭೆ ವ್ಯಕ್ತಿ ಗಳಿಸಿಕೊಂಡ ಜ್ಞಾನ ಅದನ್ನು ವೈಶಿಷ್ಟ್ಯಪೂರ್ಣವಾಗಿ ಗ್ರಹಿಸಿ ಕಾವ್ಯದ ಮೂಲಕ ಅರ್ಥಾತ್ ಸಾಹಿತ್ಯದ ಮೂಲಕ ಅಭಿವ್ಯಕ್ತಗೊಳಿಸುವುದು. ಈ ಪ್ರತಿಭೆಯನ್ನ ನಮ್ಮವರು ಶಕ್ತಿ, ಪ್ರತಿಭಾನ ಎಂದು ಅನೇಕ ಹೆಸರುಗಳಿಂದ ನಿರ್ದೇಶನ ಮಾಡಿದ್ದಾರೆ. ಕಾವ್ಯ ಪರಿಕರಗಳಲ್ಲಿ ಪ್ರತಿಭೆಗೆ ಔನ್ನತ್ಯವಾದ ಸ್ಥಾನವಿದೆ. ಕಾವ್ಯ ಪ್ರಾರಂಭವಾದ ಪ್ರಥಮ ಹಂತವೇ ಪ್ರತಿಭೆ. ಲೋಕಗೋಚರವಾದ ವಸ್ತುಗಳನ್ನ ವ್ಯಾವಹಾರಿಕ ಸ್ವರೂಪವನ್ನ ಬಿಟ್ಟು ಅವುಗಳಲ್ಲಿ ಲೋಕೋತ್ತರವಾದ ಅರ್ಥಗಳನ್ನ ಕಾಣುವ ಹಾಗೂ ಕಟ್ಟುವ ಸಾಮರ್ಥ್ಯಕ್ಕೆ ಪ್ರತಿಭೆ ಎಂಬ ಹೆಸರನ್ನ ಕೊಡಬಹುದಾಗಿದೆ. ಇದೊಂದು ಸೃಜನಶೀಲ ಗುಣವಾಗಿದೆ. ಪ್ರತಿಭೆಯನ್ನು ಕುರಿತಂತೆ ಹೇಳಿದಂತಹ ಭಾರತೀಯ ಕಾವ್ಯ ಮೀಮಾಂಸೆಕಾರರು ಕನ್ನಡದ ಕಾವ್ಯ ಮೀಮಾಂಸೆಕಾರರ ಮಾತುಗಳನ್ನ ವ್ಯಾಖ್ಯಾನಗಳನ್ನ ಗಮನಿಸಿದಾಗ ಪ್ರತಿಭೆ ವ್ಯಕ್ತಿಯ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡುವಂತಹ ಒಂದು ಗುಣವಾಗಿದ್ದು ಕಾವ್ಯ ಕಾರಣಗಳಲ್ಲಿ ಇದನ್ನ ನಾವು ಬಳಸಿಕೊಳ್ಳುತ್ತಿದ್ದೇವೆ. ಕವಿ ಪ್ರತಿಭೆಯಿಂದಲೇ ಕಾವ್ಯ ನಿರ್ಮಾಣ ಅದು ಸಾಹಿತ್ಯದ ಜನಪ್ರಿಯತೆಗೆ ಸಾಕ್ಷಿ ಉಪಕಾರ ಮಾಡುವುದನ್ನು ಪ್ರತಿಭೆಯೇ ಮುಖ್ಯವಾಗುತ್ತದೆ. ಪ್ರತಿಭೆ ಇಲ್ಲದಂತಹ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಂತೆಯೇ ಸಮಾಜದಲ್ಲಿ ಕಂಡುಬರುತ್ತಾನೆ. ಪ್ರತಿಭೆ ಉಳ್ಳಂತಹ ವ್ಯಕ್ತಿ ಸಾಮಾಜಿಕ ಸಮುದಾಯದ ವ್ಯವಸ್ಥೆಯಲ್ಲಿ ಆತ ಅಸಾಮಾನ್ಯವಾಗಿ ಕಾಣುತ್ತಾನೆ. ಆತನಿಗೆ ವಿಶೇಷ ಗೌರವ ಸನ್ಮಾನಗಳು ಸಂಸ್ಥೆಗಳಿಂದ ಆ ವ್ಯಕ್ತಿಗೆ ಲಭ್ಯವಾಗುತ್ತದೆ. ಹಾಗಾಗಿ ಪ್ರತಿಭೆ ಉಳ್ಳವರು ಅವರಿಗೆ ಸೂಕ್ತ ಮಾರ್ಗದರ್ಶನ ಸಲಹೆಗಳನ್ನು ಕೊಟ್ಟಾಗ ವ್ಯಕ್ತಿ ಸಮಾಜದಲ್ಲಿ ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಳ್ಳುವುದು ಈ ಪ್ರತಿಭೆ ಎಂಬ ಕಾವ್ಯ ಕಾರಣದಿಂದಲೇ ಎಂಬುದನ್ನ ನಾವು ಪರಿಭಾವಿಸಬೇಕು. ಈ ಪ್ರತಿಭೆಯ ಕುರಿತಾದಂತಹ ಧ್ವನಿ ಮುದ್ರಣ ಪಾಠ ತಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿತ್ತು. ಈ ಒಂದು ಧ್ವನಿ ಮುದ್ರಣ ಪಾಠ ತಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ,
ಧ್ವನಿ ಮುದ್ರಣ ಪಾಠವನ್ನ ತಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗಬಹುದು. ಮತ್ತಷ್ಟು ಧ್ವನಿ ಮುದ್ರಣ ಪಾಠಗಳೊಂದಿಗೆ ತಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.